ನಮಸ್ಕಾರ. ನಾನು ಈ ಹಿಂದೆ ಹೊಸ ಮನೆ ಹಾಲ್ ಉಗ್ಸೋ ದಿನಾನ ತೋರಿಸಿದ್ದೆ. ಶಿಫ್ಟ್ ಆಗಿಂದ ಹೋಮ್ ಟೂರ್ ಮಾಡ್ತೀನಿ ಎಂದಿದ್ದೆ. ಇವಾಗ ಸಾಧ್ಯದಷ್ಟು ಶಿಫ್ಟ್ ಆಗಿದ್ದೇವೆ, ಅಡ್ಜಸ್ಟ್ಮೆಂಟ್ ಆಗೈತಿ. ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕು. ಆದರೂ ಕೂಡ ಮುಕ್ಕಾಲು ಭಾಗ ಅಡ್ಜಸ್ಟ್ ಆಗಿರೋದ್ರಿಂದ ನಿಮಗೆ ಹೋಮ್ ಟೂರ್ ಮಾಡಿ ಹಾಕಾಕತ್ತೀನಿ. ಇಲ್ಲಿ ಮಗ ನೋಡ್ರಿ, ರಿಲಯನ್ಸಿಗೆ ಹೋಗಿದ್ವಿ. ರಿಲಯನ್ಸ್ನಾಗ ಕೆಲವೊಂದು ಮನೆಗೆ ಬೇಕಾದಂಥ ಪದಾರ್ಥಗಳು ಬೇಕಾಗಿದ್ದವು. ಇದು ಪುಟಾಣಿ ಬಾಳಿಗೆ ನೋಡ್ರಿ ಎಷ್ಟು ಚಂದ ಐತಿ. ಇಲ್ಲೆಲ್ಲ ಮ್ಯಾಗಿ, ಪಿ ಸಕ್ರೆ, ಟೀ ಪುಡಿ, ಆಮೇಲೆ ಕೆಚಪ್ಪು, ಆಮೇಲೆ ಶೇಜ್ವಾನ್ ಚಟ್ನಿ, ಆನಂತರ ವೆನಿಗರು, ಆಮೇಲೆ ಬೋರ್ನ್ವಿಟಾ, ಈ ಥರ ಏನು ಬೇಕು ಒಟ್ಟು ಮನೆಗೆ ಅದೆಲ್ಲನೂ ತೊಗೊಂಬಂದೀವಿ. ಇದೇ ಥರ 3-4 ಸಲ ಹೋಗಿ ಎಲ್ಲನೂ ತೊಗೊಂಬಂದೀವಿ. ಇವಾಗ ಒಂದು ಟ್ರಿಪ್ ತಂದದ್ದು ನಿಮಗೆ ತೋರ್ಸಕತ್ತೀನಿ. ನೋಡ್ರಿ, ಇದ್ರ ಜೊತೆಗೆ ಒಂದು ಯುಗಾದಿ ಪಾಡ್ಯ ದಿನನ ಖರೀದಿ ಮಾಡಬೇಕು ಗ್ಯಾಸ್ ಒಲೆ ಅಂತಂದು ನಾನು ಭಾಳ ದಿವಸದಿಂದ ಕಾಯ್ತಾ ಇದ್ದೆ. ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಮೊದಲಿಂದು 10-12 ವರ್ಷದ್ದಿತ್ತು. ಹೀಗಾಗಿ ಪಾಡ್ಯ ದಿನನ ಖರೀದಿ ಮಾಡಿದ್ವಿ. ಇದನ್ನು ಪ್ರೀತಿ ಕಂಪ್ನಿದಿದು. ಇದೊಂಥರ ಎಲ್ಲ ಒಲಿಕ್ಕಿಂತ ಡಿಫ್ರೆಂಟ್ ಐತಿ. ತುಂಬ ಇಷ್ಟ ಆಯ್ತು ಎಲ್ಲರಿಗೂ. ನಮಗೆ ತೊಗೊಂಬಂದಿವಿ, ತೋರಿಸ್ತೇನೆ ಓಪನ್ ಮಾಡಿ. ನಮ್ಮ ಹುಡುಗ ಓಪನ್ ಮಾಡತ್ತಾನ, ತೋರಿಸ್ತೀನಿ ನೋಡ್ರಿ. ಏನು ಸೂಪರ್ ಆಗೈತಿ, ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ. ಇದಕ್ಕೆ 5600, 700 ಅಂದರು, 600 ತೊಗೊಂಡ್ರು, 5600 ತೊಗೊಂಡ್ರು. ಇದು ಆದೀಶ್ವರ ಅಂತಂದು ಆ ಶಾಪ್ನಾಗ ತೊಗೊಂಬಂದ್ವಿ. ನೋಡ್ರಿ, ಇದನ್ನು ಕುಂದರ್ಸಕತ್ತಾರ. ಪಾಡ್ಯ ದಿನನ ಇಟ್ಟು ಪೂಜೆ ಮಾಡಬೇಕು ಅಂತ ಆಸೆ ಆಗಿತ್ತು. ಪಾಡ್ಯ ದಿನನ ಖರೀದಿ ಮಾಡ್ಕೊಂಬಂದೇವಿ. ಅವತ್ತೇ ಇಟ್ಟು ಪೂಜೆ ಮಾಡೇವಿ. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಡಕತ್ತಾರ ಮಕ್ಕಳು. ಕಾರ್ತಿಕ್ ಮತ್ತು ಸಂದೀಪ್. ಕಾರ್ತಿಕ್ ನನ್ನ ಮಗ, ಸಂದೀಪ ತಂಗಿ ಮಗ, ಇಬ್ಬರು ಮಕ್ಕಳೇ. ಇಬ್ಬರು ಸರಿ ಮಾಡಿಕೊಡಕತ್ತಾರ ನೋಡ್ರಿ. ಇದು ವಿಶೇಷ ಅಂದ್ರೆ ಇದು ಬರ್ನರ್ ಸ್ವಲ್ಪ ಫಸ್ಟ್ ಒಲೆ ಸಾಮಾನ್ಯ ಒಲೆಕ್ಕಿಂತ ಜಾಸ್ತಿ ದೊಡ್ಡದೈತಿ. ಹೆಚ್ಚಿನ ಪ್ರಮಾಣದಾಗ ಮಾಡ್ಬೋದು. ಏನಾದರೂ ಒಂದು ಸಣ್ಣದೈತಿ ಬರ್ನರು, ಒಂದು ದೊಡ್ಡದೈತಿ. ತುಂಬ ಚೆನ್ನಾಗೈತಿ. ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನಮಗೆ ಇದು. ಬಟರ್ಫ್ಲೈ ಇತ್ತು ಮೊದಲು, ಅಲ್ಲಿಂದ ತರವಾಗ ಸ್ವಲ್ಪ ಡ್ಯಾಮೇಜು ಆಯಿತು. ಮೊದಲೂ ಆಗಿತ್ತು. ಹೀಗಾಗಿ ಬೇಡ, ಹೊಸದ ತರನಂತ ತಂದ್ವಿ. ನೋಡ್ರಿ, ಈಗ ಅಷ್ಟೊಂದು ಪೂಜೆ ಆಯಿತು. ಮಗ ಪೂಜೆ ಮಾಡಿದ. ಚೆನ್ನಾಗೈತಿ. ಆನ್ ಮಾಡಿ ನೋಡತ್ತಾರ ನೋಡ್ರಿ. ಅದು ಚಿಕ್ಕದೈತಿ ಉರಿ, ಈ ಕಡೆದು ದೊಡ್ಡದೈತಿ. ಇಲ್ಲಿ ನೋಡ್ರಿ, ನಮ್ಮ ಯಜಮಾನ್ರಿ ಇವರು, ನಮ್ಮ ಮನೆಯವರು, ನಾನು ನಮ್ಮ ಮನೆಯವರು. ಇಲ್ಲಿ ಹೊರಟ್ಟಿಯವ್ರಿಗೊಂದು ಫಂಕ್ಷನಾಗ ಹೂ ಬೊಕ್ಕೆ ಕೊಡೋಂಥ ಫೋಟೋ ಅದು. ಇವಾಗ ಹೋಳಿಗೆ ಮಾಡೋದನ್ನು ತೋರಿಸ್ತೀನಿ. ನಂದು ರೆಸಿಪಿ ಚಾನಲ್ ಐತಿ, ಮನೆ ಅಡುಗೆ ಅಂತ. ಅದ್ರಾಗ ಡೀಟೇಲಾಗಿ ತೋರಿಸೀನಿ. ಇಲ್ಲಿ ಸಿಂಪಲ್ಲಾಗಿ ಹಾಗೆ 2 ಹೋಳಿಗೆ ಬೇಯಿಸಿ ತೋರಿಸೀನಿ.
ಮನೆ ಅಡುಗೆ ಅಂತ ರೆಸಿಪಿ ಚಾನಲ್ ಐತಿ, ಅಲ್ಲಿ ಭೇಟಿ ಕೊಡ್ರಿ. ಉತ್ತರ ಕರ್ನಾಟಕದ 99% ಉತ್ತರ ಕರ್ನಾಟಕದ ಅಡುಗೆಗಳನ್ನೇ ನಾನು ಹಾಕೋದು ಅದ್ರಾಗ. ನಿಮಗೆ ಯಾರಿಗಾದರೂ ಉತ್ತರ ಕರ್ನಾಟಕದ ಅಡುಗೆ ಬೇಕಂದ್ರೆ ಮನೆ ಅಡುಗೆಗೆ ಭೇಟಿ ಕೊಡ್ರಿ. ನಿಮ್ಗೆ ಏನೆಲ್ಲ ರೆಸಿಪಿಗಳು ಸಿಗ್ತಾವೆ. ಹೂರ್ಣ ನೋಡಿರಿ, ಹಿಂಗೆ ಸ್ಮೂತ್ ಇರಬೇಕು, ಹಿಟ್ಟೂ ಸ್ಮೂತ್ ಇರಬೇಕು. ಹೂವಿನಷ್ಟು ಹಗುರಾದಂಥ ಹೋಳಿಗೆ ರೆಡಿ ಆಗ್ತಾವೆ. ಹೋಳಿಗೆ ಮಾಡೀನಿ ಹಬ್ಬಕ್ಕೆ, ಎಲ್ಲರೂ ಮಾಡ್ತಾರೆ, ನಾನು ಮಾಡೀನಿ. ಸಾಧ್ಯ ಆದಷ್ಟೆಲ್ಲ ಹೊಂದಿಕೆ ಮಾಡ್ಕೊಂಡೀವಿ. ಆದ್ರೂ ಏನಾದರೂ ಇಲ್ಲಿದಲ್ಲೇ ಅಲ್ಲಿದಿಲ್ಲೇ ಇಡಬೇಕು ಅಂದರೆ ಎಕ್ಸ್ಚೇಂಜ್ ಮಾಡ್ತಿರ್ತೀವಿ. ಇವಾಗ ಏನು ನಾವು ಶಿಫ್ಟ್ ಮಾಡಿದ್ದೀವಿ ಅದಷ್ಟು ನಿಮಗೆ ತೋರ್ಸಕತ್ತೀನಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ, ಹೂವಿನಂಥ ಮೃದುವಾದ ಹೋಳಿಗೆ ರೆಡಿ ಆಗ್ಯಾವು. ಈಗ ನೋಡ್ರಿ ಏನೇನು ಅಡ್ಜಸ್ಟ್ಮೆಂಟ್. ಇದು ಫ್ರಂಟ್ ಡೋರ್ಗಿಂತ ಹೊರಗಡೆ ಎಂಟ್ರೆನ್ಸ್, ಹೊರಗೆ ಮೇನ್ ಡೋರ್ಗಿಂತ ಹೊರಗೆ ಇದು ಎಷ್ಟು ಚೆನ್ನಾಗೈತೆ ನೋಡ್ರಿ ಎಲ್ಲ ನೋಡೋಕ್ಕೆ ವ್ಯೂ. ಇದು ಸ್ಟೇರ್ ಕೇಸ್, ಇದಕ್ಕೆ ಹೋಗೋದು, ಟೆರೆಸ್ಗೆ ಹೋಗೋದು ಔಟ್ಸೈಡಿಂದ. ಹೊರಗಡೆ 2 ಚೇರ್ ಹಾಕೀವಿ. ಇಲ್ಲಿ ಶೂ ಇಡೋದು ಐತಿ. ಇದು ನೋಡ್ರಿ ಫ್ರಂಟ್ ಡೋರ್. ಇದು ಅಡುಗೆ ಮನೆ. ಇಲ್ಲೇ ಕ್ಯೂಗಾರ್ಡ್ ವಾಟರ್ ಫಿಲ್ಟ್ರ್ ಕುಂಡ್ರಿಸವಿ. ಈ ಮೊದಲು ಖಾಲಿ ಮನೆ ಇದ್ದಾಗ ನೋಡಿರಿ, ಇವಾಗ ಶಿಫ್ಟ್ ಆಗಿಂದಿದ್ದು ತೋರ್ಸಕತ್ತಿದ್ದು. ಪ್ರೀತಿ ಕಂಪ್ನಿದು ನೋಡ್ರಿ ಗ್ಯಾಸ್ ಸ್ಟವ್, ಸೂಪರಾಗೈತಿ. ಎಲ್ಲ ಪಾತ್ರೆಗಳೆಲ್ಲ ಇಲ್ಲಿ ಒಳಗಡೆ ಅದಾವು. ಈ ಥರ ಹೊಂದಿಕೆ ಮಾಡ್ಕೊಂಡೀನಿ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ಅಲ್ಲಿದಿಲ್ಲೇ ಇಲ್ಲಿದ ಅಲ್ಲೇ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೋತೀನಿ. ಅಡುಗೆ ಮನೆಯೊಳಗೆ ಸಾಕಷ್ಟು ಪ್ಲೇಸ್ ಐತಿ, ಏನೆಲ್ಲ ಸಾಮಾನುಗಳನ್ನು ಇಟ್ಕೊಳಕ್ಕೆ. ಇಲ್ಲಿ ಕಬೋರ್ಡ್ ಐತಿ ಒಂದು. ಮೇಲೆ ಆಗಾಗ ಬೇಕಾಗಂಥ ಸಾಮಾನುಗಳನ್ನು ಹೊರಗೆ ಇಟ್ಕೊಂಡೀನಿ. ಇವು ಯಾವಾಗಲಾದರೂ ತೊಗೊಳೋಂಥ ವಸ್ತುಗಳನ್ನು ಇಲ್ಲಿಟ್ಟೀನಿ. ಇಲ್ಲಿ ಲಾಸ್ಟ್ ನೋಡ್ರಿ ಸ್ಟವ್ ಇಟ್ಟೇನಿ. ಬಟರ್ಫ್ಲೈ ಇತ್ತು ಮೊದಲೇ, ತೆಗೆದಿಟ್ಬಿಟ್ಟೆ ಅದನ್ನ. ಇವಾಗ ಶೆಲ್ಫ್ ನೋಡ್ರಿ ಚೆನ್ನಾಗದಾವು, ವಿಶಾಲವಾದಂಥ ಶೆಲ್ಫ್ಗಳದಾವು. ತುಂಬ ಇಷ್ಟ ಆಯ್ತು ನನಗೇನೆಲ್ಲ ನೀಟಾಗಿ ಇಟ್ಕೊಳಕ್ಕೆ. ನನಗೆ ಬಾಟ್ಲಿನೊಳಗೆ ಏನಾದರೂ ಪದಾರ್ಥಗಳನ್ನ ಹಾಕಿದ್ರೆ ಅವು ಕಾಣಬೇಕು. ನನಗೆ ಹುಡುಕ್ಯಾಡಬಾರ್ದು. ನಾನು ಅವಸರದಾಗ ಆ ಡಬ್ಬಿ ಬೈ ತೆಗೆದು ಈ ಡಬ್ಬಿ ಬೈ ತೆಗೆದು ಹುಡುಕ್ತಾ ಕೆಲವೊಮ್ಮೆ ಸಿಗೋದೇ ಇಲ್ಲ. ಆ ಥರ ನನಗೆ ಇಷ್ಟ ಇಲ್ಲ. ಏನೇ ತೊಗೊಂಡ್ರು ವೈಟ್ ಪ್ಲೇನ್ ತೊಗೊತೀನಿ, ನನಗೆ ಕಾಣಬೇಕು ಅವು. ಇಲ್ಲೆಲ್ಲ ಸಾಮಾನುಗಳನ್ನು ಇಟ್ಕೊಂಡಿದ್ದೆ ಅಲ್ಲಿ. ಇಲ್ಲಿ ನೋಡ್ರಿ ಶಾವಿಗೆ ಹಿಟ್ಟು, ಅಕ್ಕಿ ಇವೆಲ್ಲ ಇಟ್ಕೊಂಡೀನಿ. ಆ ಸೈಡು ಎಲ್ಲ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಅಲ್ಲಿ ಇಟ್ಕೊಂಡೀನಿ. ಇಲ್ಲೆಲ್ಲ ಹುಣಸೆಹಣ್ಣು, ಹಿಟ್ಟು, ಅಕ್ಕಿ, ಶಾವಿಗೆ ಇಟ್ಕೊಂಡೀನಿ. ಇಲ್ಲೇ ಮತ್ತು ಡೋರ್ ಹಿಂದ್ಗಡೆ ಒಂದು ಪಾರ್ಟ್ ಐತಿ, ಅಲ್ಲೇ ಸೋಪು ಮತ್ತು ಇದು ಕಿಚನ್ ಟವೆಲ್ಗಳು, ಬಟ್ಟೆ ಯೂಸ್ ಮಾಡೋಂಥವೆಲ್ಲ ಇಟ್ಕೊಂಡೀನಿ.
ಅಡುಗೆ ಮಾಡುವಾಗ ಕ್ವಿಕ್ಕಾಗಿ ನನಗೆ ಬೇಕಂದ ಪದಾರ್ಥ ಕೈಗೆ ಸಿಗಬೇಕು. ಆ ಥರ ನಾನು ಕಣ್ಣಿಗೆ ಕಾಣಿಸಂಗೆ ಪದಾರ್ಥಗಳನ್ನು ಇಟ್ಕೊಳಕ್ಕೆ ವೈಟ್ ಬಾಟ್ಲ್ಗಳನ್ನು ಯೂಸ್ ಮಾಡ್ತೀನಿ. ಎಲ್ಲ ರಿಲಯನ್ಸ್ ವಿಶಾಲ್ ಮಾರ್ಟ್ನ್ಯಾಗ ತಂದಿರೋವು. ಇದು ಫ್ರಂಟ್ ಡೋರ್ ನೋಡಿರಿ ಏನು ಚೆನ್ನಾಗೈತಿ. ಸಿಂಪಲ್ಲಾಗಿ ಇಷ್ಟ ಆಯಿತು. ಇವಾಗ ಇಲ್ಲಿ ಬರ್ರಿ, ಇದು ಆವಾಗಲೇ ಹೇಳೇನಿ. ನಮ್ಮ ಮನೆಯವರು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರು, ಈಗಿಲ್ಲ. ನಾನು ನಮ್ಮ ಮನೆಯವ್ರ ಫೋಟೋ. ಇದು ಒಂದು ಫಂಕ್ಷನ್ನಾಗ ಹೊರಟಿಯವ್ರಿಗೆ ಹೂ ಗುಚ್ಕೊಡೋಂಥದ್ದು ಒಂದು ನಮ್ಮ ಮನೆಯವರು. ಇಲ್ಲಿ ಟಿ ವಿ ಇನ್ನೂ ಮೇಲೆ ಫಿಕ್ಸ್ ಮಾಡಬೇಕು, ಮಾಡಿಲ್ಲ ಅನ್ಕತ ಇಟ್ಟಿವಿ, ಮಾಡಿಸ್ಬೇಕು. ಹಾಲ್ ಇದು. ಇಲ್ಲಿ ನೋಡ್ರಿ 2 ಚೇರ್ ಹಾಕೇವಿ, ವಿಂಡೋ ಐತಿ. ಆನಂತರ ಒಂದು ದಿವಾನ ಕಾಟ್ ಐತಿ ಇಲ್ಲಿ. ಇಲ್ಲಿ ದಿವಾನ ಕಾಟ್ ಐತಿ, ಒಂದು ಟಿಪಾಯ್ ಐತಿ. ಆನಂತರ ಇಲ್ಲೇ ಒಂದು ಕಾಮನ್ ಬಾತ್ರೂಮ್ ಐತಿ. ಇದು ಕಾಮನ್ ಬಾತ್ರೂಮು. ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ಬೆಡ್ರೂಮ್ ಐತಿ. ಹೋಗಾಕಿಲ್ಲಿ ಸ್ಟೇರ್ ಕೇಸ್ ಐತಿ, ತೋರಿಸ್ತೇನೆ ಆಮೇಲೆ. ಇಲ್ಲಿ ನೋಡ್ರಿ ಬಾತ್ರೂಮು. ಅದಕ್ಕಿಂತ ಮುಂಚೆ ವಾಷಿಂಗ್ ಮಷಿನ್ ಇಟ್ಕೊಳಕ್ಕೆ ಜಾಗ ಐತಿ. ವಾಷಿಂಗ್ ಮಷಿನ್ ಇಟ್ಟೇವಿ ಇಲ್ಲಿ. IFP ವಾಷಿಂಗ್ ಮಷಿನ್ ನಮ್ಮದು. ಇಲ್ಲಿ ವಿಶಾಲವಾದಂಥ ಬಾತ್ರೂಮ್, ಎಲ್ಲ ವ್ಯವಸ್ಥಿತವಾಗೈತಿ. ಇದು ಕಾಮನ್ ಬಾತ್ರೂಮು. ಇನ್ನೊಂದು ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಐತಿ, ತೋರಿಸ್ತೀನಿ. ಈ ರೂಮ್ ಪಕ್ಕನೇ ಬೆಡ್ರೂಮ್ ಐತಿ. ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು. ಇದು ಅಟ್ಯಾಚ್ ಬಾತ್ರೂಮ್ ನೋಡ್ರಿ. ಇಲ್ಲೆಲ್ಲ ಕಬೋರ್ಡ್ ಐತಿ, ವಾರ್ಡ್ರೋಬ್ ಅದಾವು, AC ಐತಿ. ಇಲ್ಲಿ ಇನ್ನೊಂದು ಟಿ ವಿ ಐತಿ ಸಣ್ಣದು. ಇಲ್ಲೂ ಫಿಕ್ಸ್ ಮಾಡಿಸ್ಬೇಕು ಬೆಡ್ರೂಮಿಗೆ. ಡ್ರೆಸ್ಸಿಂಗ್ ಟೇಬಲು ಇಲ್ಲೇ ಫಿಕ್ಸ್ ಮಾಡಬೇಕು ಟಿ ವಿ, ಇನ್ನೊಂದು ಚಿಕ್ಕದು. ಇಲ್ಲಿ ನೋಡ್ರಿ, ನನ್ನ ಮತ್ತು ನಮ್ಮ ಮನೆಯವರ ಮದುವೆಗಿಂತ ಮೊದಲನೇ ಎಜುಕೇಷನ್ ಮುಗಿದಾಗ ತೆಗೆಸಿದಂಥ ಫೋಟೋ. ಅವ್ರದ್ದು MA ಆಗಿತ್ತು, ನಂದು MA B.Ed ಆಗಿದೆ. ಇದು ಮೊಮ್ಮಗ. ನಾವಿಬ್ಬರು ಮದುವೆ ಆದಾಗಿನ ಫೋಟೋ. ಇದು ನನ್ನ ಮಗಳು. ಇಲ್ಲಿ ನಾನು, ನನ್ನ ಮಗಳು, ಮಕ್ಕಳು. ಇಲ್ಲಿ ನೋಡ್ರಿ, ಇಲ್ಲೊಂದು ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ಬೆಡ್ರೂಮ್ ಐತೆ ತೋರಿಸ್ತೀನಿ, ಟೆರಸ್ ಐತೆ ತೋರಿಸ್ತೀನಿ. ಇಲ್ಲೊಂದು ಬುದ್ಧನ ಸ್ಟಿಕ್ಕರ್ ಹಚ್ಚಿವಿ.
ಚೆನ್ನಾಗೈತಿ. ರೂಮ್ ತೋರಿಸ್ತಾನೆ ಬರ್ರಿ. ಇದೇ ಮೇಲಿರೋಂಥ ಬೆಡ್ರೂಮು. ಇದು ನೋಡಿರಿ, ಒಂದು ಕಾಟ್ ಫಿಕ್ಸ್ ಮಾಡ್ಬೇಕಾಯ್ತು, ಅರ್ಧಂಬರ್ಧ ಆಗೈತಿ, ಮಾಡ್ಬೇಕಿನ್ನೂ. ಒಂದು ಡಬಲ್ ಕಾಟ್ ಐತಿ ಆಲ್ರೆಡಿ, ಇದನ್ನು ಫಿಕ್ಸ್ ಮಾಡಬೇಕು. ಡಬಲ್ ಕಾಟ್ ಐತಿ ಆಲ್ರೆಡಿ, ಅದು ಒಂದನ್ನು ಹಾಕಬೇಕು. ಪ್ಲೇಸ್ ಐತಿ ಜಾಸ್ತಿ ಇರೋದ್ರಿಂದ. ಇಲ್ಲಿ ವಾರ್ಡ್ರೋಪ್ ಗಿಲ್ಡ್ರೋಪ್ ಎಲ್ಲ ವ್ಯವಸ್ಥೆ ಐತಿ. ಈಗ ಹೊರಗಡೆ ಬಂದು ಟೆರಸ್ ತೋರಿಸ್ತಾನೆ ಬರ್ರಿ. ಇಲ್ಲಿ ನೋಡ್ರಿ, ಮೇಲೆ ನಿಂತು ನೋಡಿದಾಗ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ವಿಶಾಲವಾದಂಥ ಟೆರಸ್ ಐತಿ. ಬೇಕಾದ ಸಂಡ್ಗೆ ಹಪ್ಪಳ ಮಾಡಿರಿ, ಬೇಕಾದ ಹಾಕಕ್ಕೈತಿ. ಇಲ್ಲಿ ಸೂಪರಾಗೈತಿ. ಏನು ಅನ್ನಿಸ್ತು ಮನೆ ನೋಡಿದ್ರೆ? ನಾವು ಇನ್ನೂ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಸಾಧ್ಯ ಆದಷ್ಟು 90% ಮಾಡೀವಿ. ಇನ್ನೂ ಸ್ವಲ್ಪ ಮಾಡ್ತಾ ಹೋಗ್ತೀವಿ. ಟೈಮ್ ಬೇಕು. ಒಂದೇ ಸಲಿಗೆ ಒಂದು ಸಲ ಇಲ್ಲಿಟ್ಟಿದ್ದು ಸರಿ ಅನ್ಸಂಗಿಲ್ಲ, ಅಲ್ಲಿ ಇಡ್ಬೇಕು ಅನಿಸ್ತೈತಿ. ಅಲ್ಲಿಟ್ಟಿದ್ದು ಸರಿ ಅನ್ಸಂಗಿಲ್ಲ, ಇಲ್ಲಿ ಇಡ್ಬೇಕು ಅನಿಸ್ತೈತಿ. ಹೀಗೆ ನೋಡ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ನೋಡಿರಿ, ಯಾರ್ಯಾರು ವಿಡಿಯೋ ನೋಡಿರಿ, ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.